ಬನ್ನಿ ಈಗ ರವೆ ಉಂಡೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ. ಫಸ್ಟಿಗೆ ರವೆ ಒಂದು ಲೋಟ ತೊಗೊಂಡಿದ್ದೀನಿ. ಕೃಷ್ಣ ರವೆ ಅಂತಾರಲ್ಲ, ಉಪ್ಪಿಟ್ಟಿಗೆ ಹಾಕ್ತಾರೆ ಚಿಕ್ಕ ರವೆ, ಆ ರವೆ ಒಂದು ಲೋಟ, ಅರ್ಧ ಗ್ಲಾಸ್ ಹಾಲು, ಮುಕ್ಕಾಲು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಒಂದು ಇಡಿಯಷ್ಟು ದ್ರಾಕ್ಷಿ, ಒಂದು ಇಡಿಯಷ್ಟು ಗೋಡಂಬಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾದಾಮಿ, ಇದನ್ನು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೂ ಒಣ ಕೊಬ್ಬರಿ ತುರಿ ಒಂದು ಕಪ್ಪು ತುಂಬ ತೊಗೊಂಡಿದ್ದೀನಿ, ಒಂದು ಕಪ್ ತುಂಬ. ಹಾಗೂ ಒಂದು 6 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೊಂಡ ನಂತರ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೂ ಗೋಡಂಬಿ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಇದು ನೋಡಿ ಇವೆರಡು ಈಗ ಒಂದು 2 ನಿಮಿಷ ರೋಸ್ಟ್ ಆದಮೇಲೆ ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿನೂ ಒಂದು 2 ನಿಮಿಷ ಫ್ರೈ ಆಗಲಿ. ನೋಡಿ ಈಗ ಎಲ್ಲ ಫ್ರೈ ಆಗಿದೆ. ಈಗ ಇದನ್ನೊಂದು ಕಪ್ಪು ತಗೊಂಡ್ಬಿಡೋಣ. ಎಲ್ಲ ತಗೊಂಡು ಇದೇ ಪಾತ್ರೆಗೆ ರವೆ ಹಾಕ್ಕೊಳ್ಳೋಣ. ನೋಡಿ ಈಗ ಅದೇ ಪಾತ್ರೆಗೆ ತುಪ್ಪ ಇದೆ, ಅದಕ್ಕೇ ಒಂದು ಕಪ್ ರವೆ ಹಾಕ್ಕೊಳ್ಳೋಣ. ಚಿರೋಟಿ ರವೆಯಲ್ಲೂ ಮಾಡ್ಕೋಬೋದು. ಇದು ನಾನು ಇವಾಗ ಇದು ಕೃಷ್ಣ ರವೆ ಅಂತ ಬರುತ್ತಲ್ಲ, ಅದನ್ನ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಆದಮೇಲೆ ಮಿಕ್ಸಿಗೆ ಒಂದು ರೌಂಡ್ ಹಾಕೋಬೇಕು. ರವೆನ ನಿಧಾನ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಒಂದು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸ್ ಇರುತ್ತೆ, ಹಂಗಾಗಿ ಸಣ್ಣ ಉರಿ ಇಟ್ಕೊಂಡ್ರೆ ಇದನ್ನ ಫ್ರೈ ಮಾಡ್ಕೋಬೇಕು ರವೆನ. ಈಗ ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು, ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಾಕೊಳ್ಳೋಣ. ಈಗ ರವೆ ಕೆಂಪಾಗಿ ಹುರಿದಿದೆ, ಈಗ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ರೌಂಡ್ ಮಿಕ್ಸಿಗೆ ಹಾಕೊಬೇಕು. ಈಗ ಸಕ್ಕರೆ ತೊಗೊಂಡಿದ್ವಲ್ಲ ಮುಕ್ಕಾಲು ಕಪ್ಪು, ಅದು ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಬರೋಣ. ಮಿಕ್ಸಿಯಲ್ಲಿ ಏಲಕ್ಕಿ ಇಟ್ಕೊಂಡಿದ್ದಂಥ ಮಿಕ್ಸಿಯಲ್ಲೇ ಸಕ್ಕರೆನ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ. ಈಗ ರವೆನ ತಣ್ಣಗಾಗ್ಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಒಂದು ರೌಂಡ್ ಹಾಕ್ಕೊಳ್ಳೋಣ. ಈಗ ಕೊಬ್ಬರಿ ತುರಿ ತೊಗೊಂಡಿದ್ವಲ್ಲ, ಅದನ್ನು ಒಂದು ರೌಂಡು ಸುಮ್ಮನೆ ಹಾಗೆ ಒಂದು ರೌಂಡ್ ಆಫ್ ಮಾಡಿ ಆನ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಬರೋಣ. ನುಣ್ಣಗೆ, ತೀರಾ ನುಣ್ಣಗೆ ಬೇಡ, ಸುಮ್ಮನೆ ಒಂದು ರೌಂಡ್ ಹಾಕೋಣ. ನೋಡಿ ಈಗ ಇಷ್ಟ ಆದರೆ ಸಾಕು, ತೀರಾ ನುಣ್ಣಗೆ ಹಾಕೋದು ಬೇಡ, ತರಿ ಇದ್ದರೆ ಸಾಕಾಗುತ್ತೆ. ನೋಡಿ ಈಗ ರವೆ ತಣ್ಣಗಾಗಿದೆ. ಈಗ ರವೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ 2 ರೌಂಡ್ ರುಬ್ಬೋಣ. ಇದನ್ನು ತೀರಾ ನುಣ್ಣಗೂ ಹಾಕೋದು ಬೇಡ. ಇದನ್ನು ಕೂಡ ಸುಮ್ಮನೆ 1-2 ಸರಿ ಆನ್ ಮಾಡಿ ಆಫ್ ಮಾಡ್ಕೊಂಡು ತಗೊಳ್ಳೋಣ ರವೆನ. ನೋಡಿ ಈಗ ಎಲ್ಲ ರವೆ ಹಾಕ್ಕೊಂಡಿದ್ದೀನಿ, ರುಬ್ಕೊಂಬರೋಣ. ನೋಡಿ ಈಗ ಸ್ಟವ್ ಆನ್ ಮಾಡಿಕೊಂಡು ರವೆ ಉಟ್ಕೊಂಡಿರೋಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ತೊಗೊಂಡಿದ್ವಲ್ಲ ರುಬ್ಕೊಂಡು, ಅದನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಉರಿ ಸಿಮ್ಮಲ್ಲೇ ಇರಬೇಕು. ಒಂದು 2 ನಿಮಿಷ ಉಟ್ಕೊಳ್ಳೋಣ ಕಾಯಿ ತುರಿ. ಸಾಕು, ಈಗ ಬಿಸಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಹುರಿದಂಥ ಕೊಬ್ಬರಿ ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೆ ಈಗ ಹುರಿದು ಮಿಕ್ಸಿ ಮಾಡ್ಕೊಂಡಿದ್ದು ರವೆ ಪುಡಿ ತೊಗೊತಾ ಇದ್ದೀನಿ. ರವೆ ಪುಡಿ ಹಾಕ್ಕೊತಾ ಇದ್ದೀನಿ. ನಂತರ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವು ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರು ಹಾಗೂ ಸಕ್ಕರೆ ಪುಡಿ. ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಫುಲ್ಲು ಸಕ್ಕರೆ ತಗೊಳ್ಳಿ. ಆಮೇಲೆ ತುಪ್ಪ, ಉಳಿದಿರೋಂಥ ತುಪ್ಪ ಕೊಟ್ಟಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ನಾವು ಉಂಡೆ ಕಟ್ಟೋ ಟೈಮಿಗೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಬೇಕು. ಬಿಸಿ ಹಾಲು ಹಾಕ್ಕೊಂಡು ಕಲಿಸ್ಕೊಬೇಕು. ಅದೀಗ ಸಕ್ಕರೆ ಪುಡಿ, ಕೊಬ್ಬರಿ ಪುಡಿ, ರವೆ ಪುಡಿ ಮಾಡ್ಕೊಂಡಿದ್ದು ಎಲ್ಲನ ತುಪ್ಪ ಎಲ್ಲ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದಕ್ಕೆ ಬಿಸಿ ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಹಾಲು ಸ್ವಲ್ಪ ಹಾಕ್ಕೋಬೇಕು, ಒಂದೇ ಸರಿ ಹಾಕೋಬಾರ್ದು. ಅದಕ್ಕೆ ಎಷ್ಟು ಹೊಂದ್ಕೊಳ್ಳುತ್ತೆ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆಗಿದೆ. ಬಿಸಿ ಹಾಲು ಹಾಕೋದ್ರಿಂದ ಹಾಲು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಹಾಲನ್ನ ಕಲಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀರಾಗೋ, ಇದು ಸಕ್ಕರೆಯಲ್ಲೂ ನೀರಿನಂಶ ಇರೋದ್ರಿಂದ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಅದು ಹಂಗಾಗಿ ಹಾಲು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ನನಗೆ ಇನ್ನೂ ಇಷ್ಟು ಹಾಲು ಮಿಕ್ಕಿದೆ, ಸ್ವಲ್ಪ ಒಂದು 4 ಸ್ಪೂನಷ್ಟು. ಹಾಗಾಗಿ ಇದು ಇಷ್ಟೇ ಸಾಕಾಗಿದೆ. ಕಲಸೋವಾಗ ಮಾತ್ರ ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ.
ಈಗ ಉಂಡೆ ಕಟ್ಕೊಳ್ಳೋಣ. ನೋಡಿ ಈಗ ಎಲ್ಲ ಕಲಸಿಟ್ಕೊಂಡಾಗಿದೆ. ಈಗ ಉಂಡೆ ನಿಮ್ಮ ಇಷ್ಟದ ಪ್ರಕಾರ ದೊಡ್ಡದು ಚಿಕ್ಕದು ನೋಡಿಕೊಂಡು ಮಾಡ್ಕೋಬೋದು. ಈ ಥರ ರೌಂಡಾಗಿ ಉಂಡೆಗಳನ್ನ ಮಾಡ್ಕೊಬೋದು. ಇದು ಎಲ್ಲ ಹಬ್ಬಗಳಿಗೂ ನೀವು ವಿಶೇಷವಾಗಿ ರವೆ ಉಂಡೆ ಎಲ್ಲ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮಾಡಿ ಇಟ್ಕೊಂಡು ಇದನ್ನು ಒಂದು ವಾರ 10 ದಿವಸ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಉಂಡೆಗಳನ್ನ ಏನೂ ಕೆಡೋದಿಲ್ಲ. ಕೊಬ್ಬರಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡಿರೋದ್ರಿಂದ ನಾವು ರವೆ ಎಲ್ಲ ಪಾಕ ಏನೂ ಮಾಡಿಲ್ಲ, ಪಾಕ ಮಾಡ್ತೀರಾ ಹಾಗೆ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ರವೆ ಉಂಡೆಗಳು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಕೂಡ ಇಷ್ಟ ಆಗುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನೋಡಿ ಈಗ ತುಂಬಾ ರುಚಿಯಾದ ಯಾವುದೇ ಥರ ಹಬ್ಬಗಳಿಗೂ ಮಾಡ್ಕೊಬೇಕಾದ ರುಚಿಯಾದ ರವೆ ಉಂಡೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಈಗ ತುಂಬಾ ರುಚಿಯಾದ ರವೆ ಉಂಡೆ ಹೇಗೆ ಬಂದಿದೆ ಅಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.